ಹರಿ ಓಂ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾ ವಿನಯ ಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಶಾಸ್ತ್ರ ಪ್ರವಚನಾಸಕ್ತಾನ್ ಎಲೆಮೆಲಾರ್ಯನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುಮಮ. ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು ಉಪನಿಷತ್ ಸಾರಭೂತವಾದುದು. 180 ಗಜ್ಜೆ ಮಾಲೆಗಳು. ನಾವು 82ರಿಂದ 92 ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆಯನ್ನು ತಿಳಿಸುತ್ತಿದೆ. ವರದರು ಎಂದರೆ ಸಾತ್ವಿಕ ಪ್ರವೃತ್ತಿಗಳು, ಜೀವರು. ಜೀವಗಣಾಃ ಹರಿರನುಚರಾಃ ನೀಚೋಚ್ಚ ಭಾವಂ ಗತಃ ಎಂಬ ಮಧ್ವಮತದ ಪ್ರಮೇಯವನ್ನು ಸಾರುತ್ತಿದ್ದಾರೆ ಶ್ರೀ ಪುರಂದರದಾಸರು. ಜೀವರುಗಳ ಅಸ್ವಾತಂತ್ರ್ಯತೆಯನ್ನು ತಿಳಿಸಿದ ಮೇಲೆ ಜೀವನಿಗೂ ಮತ್ತು ಭಗವಂತನಿಗೂ ಭೇದವಿಲ್ಲ ಎಂಬತಕ್ಕಂಥ ಕೆಲವು ಮತಗಳು, ಭೇದವಿದೆ ಎಂದು ಹೇಳತಕ್ಕಂಥ ಕೆಲವು ಮತಗಳು ಹೀಗೆ ಹುಟ್ಟಿಕೊಂಡಿದೆ. ಆದರೆ ಉಪನಿಷತ್ತಿನಲ್ಲಿ ಜೀವ ಮತ್ತು ಬ್ರಹ್ಮರಿಗೆ ಅಭೇದವಿಲ್ಲ ಎಂದು ಹೇಳುತ್ತಿದೆ. ಭೇದವಿದೆ, ಭೇದವಿಲ್ಲ ಎಂಬತಕ್ಕಂಥದ್ದು ಜೀವರು ಸಾಧಾರಣದಲ್ಲಿ ಸಂಸಾರಾವಸ್ಥೆಯಲ್ಲಿ ಹೇಳುವುದಾದರೆ, ಉಪನಿಷತ್ ವ್ಯಾಖ್ಯಾನ ಅದರ ವಾಕ್ಯ ಹೇಗಿದೆ? ಜೀವ ಬ್ರಹ್ಮರಿಗೆ ಅಭೇದವಿಲ್ಲ. ಹಾಗಾದರೆ ಏನಿದೆ? ಭೇದವಿದೆ ಎಂದು ತಿಳಿಯಬೇಕು. ಈಗ ಭೇದವಿದೆ ಎಂದು ಹೇಳುವುದಕ್ಕೂ ಅಭೇದವಿಲ್ಲ ಎಂದು ಹೇಳುವುದಕ್ಕೂ ಏನು ವ್ಯತ್ಯಾಸವಿದೆ? ಭೇದವಿದೆ ಅಂತ ಸ್ಪಷ್ಟವಾಗಿ ಹೇಳಬಹುದಾಗಿತ್ತಲ್ಲ, ಅಭೇದವಿಲ್ಲ ಎಂದು ಹೇಳುವುದ ಔಚಿತ್ಯ ಏನು? ಇದನ್ನು ನಾವು ತೈತ್ತಿರೀಯ ಉಪನಿಷತ್ ಭಾಗದಲ್ಲಿ ತಿಳಿಯಬಹುದಾಗಿದೆ. ತೈತ್ತಿರೀಯ ಉಪನಿಷತ್ತು ತಿತ್ತರಿ ಪಕ್ಷಿಯಿಂದ ಯಾವ ಉಪನಿಷತ್ ಭಾಗವನ್ನು ತಾವು ಜೀರ್ಣಿಸಿಕೊಂಡು ಉಪದೇಶ ಮಾಡಿದ್ದು ತೈತ್ತಿರೀಯ ಎಂದು ಹೆಸರು. ಇದು ವಿಶೇಷಾಕಾರವಾಗಿ ಜೀವ ಬ್ರಹ್ಮರ ಅಭೇದವನ್ನು ಸಾರುತ್ತಿದೆ. ಇದರಲ್ಲಿ 3 ವಲ್ಯಗಳಿದೆ: ಶಿಕ್ಷಾವಲ್ಲಿ, ಭೃಗುವಲ್ಲಿ ಮತ್ತು ಬ್ರಹ್ಮವಲ್ಲಿ ಮತ್ತು ಭೃಗುವಲ್ಲಿ. 3 ರೀತಿಯಾದ ಚಿಂತನೆ ಜೀವರ ಉಪಾಸನ ಕ್ರಮದಲ್ಲಿ ಹಾಸುಹೊಕ್ಕಾಗಿದೆ. ಮೊಟ್ಟ ಮೊದಲಿಗೆ ಶಿಕ್ಷಾವಲ್ಲಿ, ನಂತರ ಭೃಗುವಲ್ಲಿ, ನಂತರ ಬ್ರಹ್ಮವಲ್ಲಿ. ಈ 3 ಸಹ ಅತಿ ಅದ್ಭುತವಾದ ಮಂತ್ರಗಳಿಂದ ಕೂಡಿದ್ದು ಸಕಲ ಸಾಧಕ ಜೀವರಿಗೆ ಅಮೃತಮಯವಾಗಿದೆ. ತೈತ್ತಿರೀಯ ಉಪನಿಷತ್ತಲ್ಲಿ ಶ್ರೋತ್ರಿಯಸ್ಯ ಅಕಾಮಃ ತಸ್ಯ ಇತಿ ಸರ್ವತ್ರ ವಿಶೇಷಣಾಚ ನಹಿ ಅಮುಕ್ತಸ್ಯ ಕಾಮಃ ತತ್ವಂ ಮುಖ್ಯಂ ಭವತಿ ನ ಚ ಮುಖ್ಯಂ ಶ್ರೋತ್ರಿಯತಾ. ಜೀವ ಮತ್ತು ಬ್ರಹ್ಮರ ಮಧ್ಯದಲ್ಲಿ ಇರತಕ್ಕಂಥ ಮೂಲಭೂತವಾದ ಯಾವ ಗುಣದಿಂದ ನಾವು ಜೀವರನ್ನು
ಬ್ರಹ್ಮನಿಂದ ವಿಭಿನ್ನವಾಗಿ ತಿಳಿಯಬೇಕು, ಅಥವಾ ಬ್ರಹ್ಮದೇವರು ಜೀವರಿಂದ ಹೇಗೆ ವಿಭಿನ್ನರಾಗಿದ್ದಾರೆ? ಅನಂತ ಗುಣಗಳಿಂದ ವಿಭಿನ್ನರಾಗಿದ್ದರು. ಎಲ್ಲರೂ ತಿಳಿದುಕೊಳ್ಳಬಹುದಾಗಿರತಕ್ಕಂಥ ಗುಣ ಯಾವುದು ಎಂಬುದನ್ನು ಇಲ್ಲಿ ಚರ್ಚಿಸಲಾಗಿದೆ. ಎಲ್ಲ ಪುರುಷರು ಸುಖ ಬೇಕು ಎಂಬತಕ್ಕಂಥ ಅಪೇಕ್ಷೆ ಉಳ್ಳವರಾಗಿದ್ದಾರೆ. ಈ ಅಪೇಕ್ಷೆಯೇ ಭಗವಂತನಿಗೆ ಇರುವುದಿಲ್ಲ. ಭಗವಂತ ಸದಾ ಸುಖಿಯಾಗಿದ್ದಾನೆ. ಅವನು ಅಕಾಮಹತ, ಅಂದರೆ ಅವನಿಗೆ ಯಾವ ಕಾಲದಲ್ಲೂ ಕಾಮನೆಯು ಹುಟ್ಟುವುದೇ ಇಲ್ಲ. ಸ್ವರೂಪಭೂತವಾಗಿ ಅವನು ಪೂರ್ಣನಾಗಿದ್ದಾನೆ. ಒಂದು ಕಾಲದಲ್ಲಿ ಅವನಿಗೆ ಕಾಮನೆಗಳಿಗಿತ್ತು, ನಂತರದಲ್ಲಿ ಪೂರ್ಣವಾಯಿತು ಎಂಬ ಕಾಲವೇ ಇಲ್ಲ. ಇದು ಯಾವ ಜೀವರಿಗೂ ಹೊಂದಿಕೆಯಾಗುವುದಿಲ್ಲ. ಎಲ್ಲ ಜೀವರು ಅಕಾಮಹತರಾದರೆ ಮಾತ್ರ ಅವರಿಗೆ ಮೋಕ್ಷಕ್ಕೆ ಅಧಿಕಾರಿಗಳಾಗುತ್ತಾರೆ. ಭಗವಂತನಾದರೂ ನಿತ್ಯನಾಗಿಯೂ ಅಕಾಮಹತನಾಗಿಯೇ ಇದ್ದಾನೆ. ಇದು ಜೀವ ಮತ್ತು ಬ್ರಹ್ಮರಿಗೆ ಅಭೇದವನ್ನು ಸಾರುವ ಮಹಾ ಮಂತ್ರವಾಗಿದೆ. ಇದು ಒಂದೇ ಉದಾಹರಣೆಯಿಂದ ಜೀವ ಬ್ರಹ್ಮರಲ್ಲಿ ಅಭೇದವಿಲ್ಲ, ಭೇದವೇ ಇದೆ ಎಂಬುದನ್ನು ನಾವು ಸಾರಬಹುದಾಗಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ವ್ಯಾಖ್ಯಾನದಲ್ಲಿ ವಿಶೇಷಾಕಾರವಾಗಿ ನಮಗೆ ತಿಳಿಸುತ್ತಾರೆ. ಸ ಯಶ್ಚಾಯಂ ಪುರುಷೇ ಯಶ್ಯ ಸವಾದಿತ್ಯೇ ಅಧಿಕರಣತ್ವೇನ ಭೇದ ಏವ ಜೀವಸ್ಯ ಪರಮಾದುಕ್ತಃ. ಉಪನಿಷತ್ತಿನ ಅನೇಕ ಮಂತ್ರಗಳಲ್ಲಿ ಬಹಳ ವಿಸ್ತಾರವಾದ ಮಂತ್ರಗಳಿದೆ. ಅದರಲ್ಲಿ ಯಶ್ಚಾಯಂ ಪುರುಷೇ ಯಶ್ಚ ಅಸೌ ಆದಿತ್ಯೇ ಎಂಬ ಅಧಿಕರಣದಲ್ಲಿ ಸ್ಪಷ್ಟವಾಗಿ ಜೀವ ಮತ್ತು ಬ್ರಹ್ಮರಿಗೆ ಭೇದವನ್ನೇ ತಿಳಿಸುತ್ತಿದೆ. ಆ ಭೇದವನ್ನು ತಿಳಿಸ್ತಕ್ಕಂಥ ಗುಣ ಯಾವುದು ಅಂದರೆ, ಏತಸ್ಮಿನ್ ದೃಶ್ಯೇ ಅನಾತ್ಮ್ಯ ನಿವೃತ್ಯ ನಿಲಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ ಏತಮಾನಂದಮಯಮಾತ್ಮಂ ಆತ್ಮಾನಮುಪಸಂಕ್ರಾಮತಿ ಸೋ ಅಶ್ನುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತಃ ಏತಮಾನಂದಂ ಮಯಮಾತ್ಮಾನಂ ಉಪಸಂಕ್ರಮ್ಯ ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪಾನ್ ಅನುಸಂಚರನ್ ಇತ್ಯಾದಿನ ಮುಕ್ತಸ್ಯಾಪಿ ಭೇದ ಏವ ಅಭ್ಯಾಸ್ಯತೆ. ಆದಿತ್ಯನಲ್ಲಿರುವವನೇ ಜೀವನಲ್ಲೂ ಇದ್ದಾನೆ ಎಂದು ಜೀವನು ಅಧಿಕರಣದಲ್ಲಿ ಹೇಳಿರುವುದರಿಂದ ಜೀವನಿಗೆ ಪರಮಾತ್ಮನಿಂದ ಭೇದವನ್ನೇ ಹೇಳಲಾಗಿದೆ. ಅಜ್ಞರಿಗೆ ಅದೃಶ್ಯನು, ಜೀವಗುಣರಹಿತನು, ಅನಂತ ಗುಣವುಳ್ಳವನಾದ್ದರಿಂದ ನಿರ್ವಚನ ಅರ್ಹನು, ಸ್ವತಂತ್ರನಾದ್ದರಿಂದ ಅನ್ಯ ಆಶಯರಹಿತನೂ ಆದ ಬ್ರಹ್ಮನಲ್ಲಿ ಜ್ಞಾನವು ನಿರ್ಭೀತಿಯಿಂದ ಸ್ಥಿರತೆಯನ್ನು ಪಡೆದಾಗ ಈ ಆನಂದಮಯನಾದ ಪರಮಾತ್ಮನನ್ನು ಹೊಂದುವನು. ಸರ್ವಜ್ಞನಾದ ಬ್ರಹ್ಮನೊಂದಿಗೆ ಸರ್ವ ಸುಖಭೋಗಗಳನ್ನು ಅನುಭವಿಸುವನು. ಆನಂದಮಯವಾದ ಪರಮಾತ್ಮನನ್ನು ಪಡೆದು ಬಯಸುವ ಎಲ್ಲ ಅನ್ನವನ್ನು ಪಡೆದವನು, ಬಯಸಿದ ರೂಪ ಧರಿಸಿದವನು, ಹಾಗೆ ಈ ಲೋಕದಲ್ಲಿ ಸಂಚರಿಸುತ್ತಾ ಇತ್ಯಾದಿ ವಾಕ್ಯಗಳಿಂದ ಮುಕ್ತನಿಗೂ ಪರಮಾತ್ಮನಿಂದ ಭೇದವನ್ನು ಪುನಃ ಪುನಃ ಹೇಳಲಾಗಿದೆ.
ಈ ಉಪನಿಷತ್ತಿನ ಅನಂತ ಮುಖ್ಯ ಸಾರಗಳಲ್ಲಿ ಭೇದವನ್ನು ಸಾರುವುದು ಮುಖ್ಯ ಅಂಶವಾಗಿದೆ. ಸಂಸಾರ ಅವಸ್ಥೆಯಲ್ಲಿ ಅಕಾಮಹತರು ಯಾರೂ ಇರುವುದಿಲ್ಲ. ಅಂದರೆ ಎಲ್ಲರೂ ಕಾಮಿಗಳೇ ಆಗಿರುತ್ತಾರೆ. ಕಾಮ ಎಂಬುದು ಯಾವುದು? ಒಂದು ನಿಯಮಿತವಾದ ಸ್ವರೂಪ ಸುಖವನ್ನು ಬಯಸುವುದು ಕಾಮವಲ್ಲ. ಅನಿಯತವಾದ ತನಗಲ್ಲದ ಸುಖವನ್ನು ಬಯಸುವುದು ಕಾಮ. ಅದು ಇಷ್ಟ. ತನ್ನದನ್ನು ಬಯಸುವುದಕ್ಕೆ ಸ್ವರೂಪ, ಅದನ್ನು ಗುಣವೇ ಹೊರತು ಅದು ದೋಷ ರೂಪವಲ್ಲ. ಯಾರಿಗೆ ತನ್ನದು ಪರಿಚಯ ಇರುವುದಿಲ್ಲವೋ ಅವರು ಏನು ಮಾಡುತ್ತಾರೆ? ತನ್ನದನ್ನು ಎಂದು ಭ್ರಮಿಸಿ ಪರರದನ್ನು ಅಪೇಕ್ಷಿಸುತ್ತಾರೆ. ಯಾಕೆ? ಇದರಲ್ಲಿ ತನ್ನದು ಮತ್ತು ಪರರದು ಎಂಬ ವಿವೇಕ ಜ್ಞಾನ ಇರುವುದಿಲ್ಲ. ಯಾ ಏತತ್ ಪರತಂತ್ರಂ ತು ಸರ್ವಮೇವ ಹರಿಃ ಸದಾ ವಶಮಿಚ್ಯೇವ ಜಾನಾತಿ ಸಂಸಾರ ಮುಚ್ಯತೆ ಹಿ ಸಹ. ಶ್ರೀಮದಾನಂದ ತೀರ್ಥರು ತತ್ವ ಸಂಖ್ಯಾರ ಮತ್ತು ತತ್ವ ವಿವೇಕದಲ್ಲಿ ಮುಖ್ಯವಾಗಿ ನಾವು ತಿಳಿಯಬೇಕಾದ್ದೇನು? ಸ್ವಪರ ವಸ್ತು ವಿವೇಕ ಜ್ಞಾನ. ಭಗವಂತನ ವಸ್ತುವನ್ನು ಬೇರೊಬ್ಬರು ಅಪೇಕ್ಷಿಸುವುದು ತಪ್ಪು. ಅದರಂತೆ ಪರಸ್ಪರ ಜೀವರ ಬೇರೆ ಅವರ ಸುಖವನ್ನು ಅಪೇಕ್ಷಿಸುವುದು ಪ್ರತಿಯೊಬ್ಬರದು ಪರ ಎನ್ನಿಸಿಕೊಳ್ಳುತ್ತದೆ. ಸ್ವ ಅಂದರೆ ಸ್ವರೂಪಭೂತವಾದದ್ದನ್ನು ಅಪೇಕ್ಷಿಸುವುದು ಸಮ್ಮತ. ಎಲ್ಲ ಜೀವರು ಅವರವರ ಯೋಗ್ಯತಾನುಸಾರವಾಗಿ ಪೂರ್ಣರಾಗಿದ್ದಾರೆ. ಆದರೆ ಆ ಯೋಗ್ಯತೆಯೇ ಅಲ್ಪವಾಗಿರುತ್ತದೆ. ಆದ್ದರಿಂದ ನೀಚೋಚ್ಚ ಭಾವಂಗತೆಯಲ್ಲಿ ಯಾವ ಭೇದ ಮತ್ತು ತಾರತಮ್ಯ ಎರಡೂ ಸಹ ನಿತ್ಯ ನಿರಂತರವಾಗಿರುತ್ತದೆ. ಸುಷುಪ್ತಾವಸ್ಥೆಯಲ್ಲಿ ಶಕ್ತಾತ್ಮನ ಇರುತ್ತದೆ, ವ್ಯಕ್ತಾತ್ಮನ ಕಾಣಿಸಿಕೊಳ್ಳುವುದಿಲ್ಲ. ಸಂಸಾರಾವಸ್ಥೆಯಲ್ಲಿ ಶಕ್ತಾತ್ಮನ ಮತ್ತು ವ್ಯಕ್ತಾತ್ಮನ ಎರಡೂ ಸಹ ಆಗಾಗ್ಗೆ ಅದು ಕಾಣಿಸಿಕೊಳ್ಳುತ್ತಾ ಹೋಗುತ್ತದೆ. ಆದರೆ ಪ್ರಭಾವ ಮತ್ತು ಸ್ವಭಾವ ಇವುಗಳ ತಿಕ್ಕಾಟದಲ್ಲಿ ಯಾವುದು ಸ್ವಭಾವ ಯಾವುದು ಪ್ರಭಾವ ಎಂಬ ನಿಷ್ಕರ್ಷೆ ಮಾಡುವುದು ಜೀವರಿಗೆ ಕಠಿಣ ಸಾಧ್ಯವಾಗುತ್ತದೆ. ಕೆಲವರಿಗೆ ಬಹು ಕಠಿಣವಾಗುತ್ತದೆ, ಕೆಲವರಿಗೆ ಅಸಾಧ್ಯವಾಗುತ್ತದೆ. ಅದರಂತೆ ಸ್ವಪರ ವಸ್ತು ವಿವೇಕ ಜ್ಞಾನವೂ ಸಹ ಸಂಸಾರಾವಸ್ಥೆಯಲ್ಲಿ ತಮ್ಮ ಅನಾದಿ ಕಾಮಕರ್ಮ ದಶೆಯಿಂದ ಭ್ರಮೆಯಿಂದ ಉಂಟಾಗಿ ಸ್ವಪರ ವಸ್ತು ವಿವೇಕ ಜ್ಞಾನ ಶೂನ್ಯರಾಗಿರುತ್ತಾರೆ. ಸಂಸಾರ ಅವಸ್ಥೆಯಲ್ಲಿ ವಸ್ತು ವಿವೇಕ ಜ್ಞಾನ ಇರುವುದಿಲ್ಲ ಅಂದರೆ ಏನರ್ಥ? ಜೀವನದಲ್ಲಿರ್ತಕ್ಕಂಥದ್ದು ಬಾಹ್ಯ ಶರೀರ ಮತ್ತು ಸ್ವರೂಪ. ಬಾಹ್ಯ ಶರೀರ ಎಂಬುದು ದೋಷದಿಂದ ಯುಕ್ತವಾಗಿರುತ್ತದೆ. ಅನಾದಿ ಕಾಮಕರ್ಮಗಳ ನಿಮಿತ್ತವಾಗಿ ಆ ಶರೀರಗಳು ಬಂದಿರುತ್ತದೆ. ಅದರಿಂದ ಶುದ್ಧ ಜ್ಞಾನವು ಬರುವುದಕ್ಕೆ ಸಾಧ್ಯವಿಲ್ಲ. ತನಗಲ್ಲದ ವಸ್ತುವನ್ನು ತನ್ನದೆಂದು ಭ್ರಮಿಸುತ್ತಾನೆ. ಇದು ತನ್ನ ಅನಾದಿಯಾದ ಕಾಮಕರ್ಮಗಳು ಅಪೇಕ್ಷೆಯ ದೆಸೆಯಿಂದ ಆಗುತ್ತದೆ. ಅತಿ ಯುಕ್ತನಾದ ಜೀವ ಪ್ರಪಂಚಕ್ಕೆ ಬಂದ ಕೂಡಲೇ
ಯಾವ ಒಂದು ತೃಣವನ್ನು, ಒಂದು ಬಿಂದು ಜಲವನ್ನೂ ಸಹ ತನ್ನದು ಎಂದು ಭಾವಿಸಬಾರದು. ಭಗವದ್ದತ್ತಕವಾದದ್ದು ಭಗವತ್ ಪ್ರೇರಣೆಯಿಂದ, ಭಗವದ್ ಅನುಗ್ರಹದಿಂದ, ಭಗವಂತನ ಅನುಮತಿಯಿಂದ ನಾವು ಅದನ್ನು ಪ್ರಯೋಜನ ಪಡೆದುಕೊಳ್ಳತಕ್ಕದ್ದು. ಆದರೆ ಈ ವಿವೇಕ ಜ್ಞಾನ ಯಾವ ಜೀವನಿಗೂ ಇರುವುದಿಲ್ಲ. ಇದಕ್ಕೆ ಉದಾಹರಣೆಯಾಗಿ ನಾವು ಜಡಭರತನನ್ನು ಕಾಣುತ್ತೇವೆ. ಆ ಜಡಭರತ ಯಾತಕ್ಕೆ ಅವಸ್ಥೆಯಲ್ಲಿ ಹೋದ ಅಂದರೆ, ಜೀವ ಈ ಪ್ರಪಂಚಕ್ಕೆ ಬಂದಿದ್ದು ಬಾಹ್ಯ ಶರೀರ ಹೊತ್ತು ಬಂದಿದ್ದಾನೆ. ಆ ಬಾಹ್ಯ ಶರೀರ ಈ ಪ್ರಕೃತಿಗೆ ಸಂಬಂಧಿಸಿದ್ದಾಗಿದೆ. ಆ ಪ್ರಕೃತಿಗೆ ಸಂಬಂಧಿಸಿದ್ದು ಇಡೀ ಬ್ರಹ್ಮಾಂಡವಾಗಿದೆ. ಆದ್ದರಿಂದ ಈ ಇಡೀ ಬ್ರಹ್ಮಾಂಡವನ್ನು ಉಪಯೋಗಿಸಿಕೊಳ್ಳುವುದಕ್ಕೂ ಸಹ ವಿಶ್ವನಾಥನ ಆಜ್ಞೆಯ ಮೇಲೆಯೇ ಮಾಡಬೇಕು. ಅದಿಲ್ಲದಿದ್ದಾಗ ಕೇವಲ ವಿಶ್ವನಾಥನ ಸ್ಮರಣೆಯೊಂದಿಗೆ ಇರಬೇಕೇ ಹೊರತು ಯಾವ ಪದಾರ್ಥವನ್ನು ತನ್ನದೆಂದು ಭ್ರಮಿಸಬಾರದು. ಇಂಥ ಅವಸ್ಥೆಗೆ ನಾವು ಸಾಧಾರಣವಾಗಿ ಏನೆಂದು ಕರೆಯುತ್ತೇವೆ? ಜಡವಾಗಿರಬೇಕು. ಯಾವ ಚೇತನ ಪದಾರ್ಥವಾಗಲಿ, ರುಚಿ ಪದಾರ್ಥವಾಗಲಿ, ಬಣ್ಣದ ಪದಾರ್ಥವಾಗಲಿ, ಆ ಪದಾರ್ಥಕ್ಕೆ ನಾವು ಹಾತೊರೆಯಬಾರದು. ಯಾಕೆ? ಆ ಪದಾರ್ಥಗಳು ಯಾವುದು ನಮ್ಮದಲ್ಲ. ಇದು ಸುಸ್ಪಷ್ಟವಾಗಿ ಎಲ್ಲ ಜೀವರು ಮರಣದಲ್ಲಿ ತಿಳಿಯುತ್ತಾರೆ. ತಮಗಲ್ಲದ ಮನೆಯನ್ನು ತಮ್ಮ ಮನೆಯನ್ನೇ ಎಂದು ಭ್ರಮಿಸುತ್ತೇವೆ. ನಮಗಲ್ಲದ ಪತಿಪುತ್ರ ಸುತರನ್ನು ನಮ್ಮವರೆಂದು ಭ್ರಮಿಸುತ್ತೇವೆ. ನಮ್ಮದಲ್ಲದನ್ನೇ ನಾವು ಸುತ್ತಮುತ್ತಲು ಹಚ್ಚಿಕೊಂಡಿರುತ್ತೇವೆ. ಆದ್ದರಿಂದ ಮರಣಕಾಲದಲ್ಲಿ ಇವನ್ನು ಬಿಟ್ಟು ಹೋಗಲು ಶ್ರಮವಾಗುತ್ತದೆ. ಬಲಾತ್ಕಾರದಿಂದ ಎಳೆದಾಗ ಅದು ವೇದನೆಯಾಗುತ್ತದೆ. ಇದು ಸಾಧಾರಣ ಜೀವರು ಈ ಪ್ರಪಂಚದ ನೆಂಟನ್ನು ಬೆಳೆಸಿಕೊಂಡವರಿಗೆ ಆಗುವ ಸ್ಥಿತಿಯಾಗಿದೆ. ವಿವೇಕಿಯಾದವನು ಹೇಗಿರಬೇಕು? ಕಮಲವು ನೀರಿನಲ್ಲಿದ್ದರೂ ನೀರಿನ ಕಣವನ್ನು ಅದು ಅಂಟಿಸಿಕೊಳ್ಳದೆ ಹೇಗೆ ನೀರಿನ ಸಹಾಯವನ್ನು ಪಡೆದು ಬೆಳೆದರೂ ನೀರಿನ ಸಂಪರ್ಕ ಹೊಂದುವುದಿಲ್ಲ. ಅದರಂತೆ ಸಕಲ ಜೀವರು ಸಂಸಾರಾವಸ್ಥೆಯಲ್ಲಿ ಕಮಲ ಪುಷ್ಪದಂತೆ ಬಾಳಬೇಕು. ಯಾವುದೇ ಜಡ ಪದಾರ್ಥವಾಗಲಿ ಚೇತನ ಪದಾರ್ಥವಾಗಲಿ ಅದಗಳಿಂದ ಅಂಟದೆ ಬಾಳಬೇಕು. ಯಾರು ಹೀಗೆ ಅಂಟದೆ ಬಾಳುವರೋ ಅವರಿಗೆ ಸುಖಪ್ರದವಾದ ಮೃತ್ಯು ಎಂದು ಒದಗುತ್ತದೆ. ಸುಖವಾಗಿ ತಾವು ಒಂದು ಮನೆಯನ್ನು ಚದುರಿಸಿ ಬಿಡಬೇಕು ಎಂಬ ಅಪೇಕ್ಷೆ ಇದ್ದವನಿಗೆ ಹೊರಗೆ ಬಾ ಎಂದು ಹೇಳಿದಾಗ ಎಷ್ಟು ಹಗೂರವಾಗಿ ಹೊರಗೆ ಬಂದು ಬಿಡುತ್ತಾನೋ. ಯಾವ ಅಗ್ನಿ ಕುಂಡದಲ್ಲಿ ಬೇಯುತ್ತಿದ್ದಾಗ ಇದರಿಂದ ಹೊರಗಡೆ ಹೋಗಬೇಕು ಎಂಬ ಭಾವನೆಯನ್ನು ತಾಳಲಾರದೆ ಹೊರಗಡೆ ಬಂದರೆ ಸಾಕು ಎಂಬ ಪರಿಸ್ಥಿತಿ ಇದ್ದವನು ಹೇಗೋ, ಕೊರತದಲ್ಲಿ ಹಿಮಾಲಯದ ಕೊರತದಲ್ಲಿದ್ದಾಗ ಕೊರತವನ್ನು ಬಿಟ್ಟು ಹೋದರೆ ಸಾಕು ಎಂಬ ಮನಸ್ಸುಳ್ಳವ ಚೇತನಿಗೆ ಹೇಗೋ, ಬಂದಿಖಾನೆಯಲ್ಲಿ ಎಲ್ಲರಿದ್ದರೂ ಯಾರಿಂದಲೂ ಸಂಪರ್ಕವಿಲ್ಲದೇ ಇರುವಂತಹ ಅಸ್ವತಂತ್ರವಾಗಿರತಕ್ಕಂತಹ ಸ್ಥಿತಿಯಲ್ಲಿ ಆ ಪುರುಷನು ಸ್ವೇಚ್ಛೆಯಾಗಿ ಬಾಳುವೆಂದು ಬಿಟ್ಟರೆ ಹೇಗೆ ಹೊರಗೆ ಪಕ್ಷಿಯಂತೆ ಹಾರಾಡಿ ಹೋಗುತ್ತಾನೋ, ಹಾಗೆ ನಾವು ಬಳಲುತ್ತಿರುವ ತಾಪತ್ರಯಗಳು, ಅದು ಶೀತ ಉಷ್ಣ ಅಥವಾ ಜನಸಂಪರ್ಕವಾಗಲಿ ಜಡ ಪದಾರ್ಥಗಳ ಸಂಪರ್ಕವಾಗಲಿ, ಇವುಗಳಿಂದ ನಾವು ಮುಕ್ತರಾಗಬೇಕಾದರೆ ಅದರಿಂದ ಅಂಟಿಸಿಕೊಳ್ಳದೇ ಇರಬೇಕು.
ಭಗವಂತ ಸರ್ವಕಾಲದಲ್ಲಿ ಸರ್ವದೇಶದಲ್ಲಿದ್ದರೂ ಸಹ ಯಾವುದನ್ನು ಅಂಟಿಸಿಕೊಳ್ಳುವುದಿಲ್ಲ. ಇದು ಭಗವಂತನ ಅತ್ಯಂತ ಅದ್ಭುತವಾದ ಪರಮಾನಂದ ರೂಪವಾದ ಲಕ್ಷಣವಾಗಿದೆ, ಸ್ವರೂಪಭೂತವಾದ ಲಕ್ಷಣವಾಗಿದೆ. ಅಗ್ನಿಯಲ್ಲಿ ಅಗ್ನಿಯಾಗಿರುತ್ತಾನೆ, ಅದನ್ನೇ ಸೂರ್ಯಲೋಕದಲ್ಲಿ ಸೂರ್ಯನಾಗಿ ಬೆಳಗುತ್ತಾನೆ, ವರ್ಣಲೋಕದಲ್ಲಿ ಜಲವಾಗಿ ಬೆಳಗುತ್ತಾನೆ, ಗಾಳಿಯಲ್ಲಿ ಮರುತನಾಗಿ ಬೆಳಗುತ್ತಾನೆ. ಹೀಗೆ ಸರ್ವ ದೇವತೆಗಳಲ್ಲಿ ಸರ್ವ ಸ್ಥಳದಲ್ಲಿ ಆ ಶಬ್ದದಿಂದ ಬೆಳಗುತ್ತಿದ್ದರೂ ಆ ಪದಾರ್ಥದ ಗುಣವನ್ನು ಭಗವಂತ ಹಚ್ಚಿಕೊಳ್ಳುವುದಿಲ್ಲ. ಈ ಹಚ್ಚಿಕೊಳ್ಳುವುದಿಲ್ಲ ಎಂಬುದನ್ನು ಶಾಸ್ತ್ರ ಪ್ರಮೇಯವಾಗಿ ತಿಳಿಸುವುದೇ ಜೀವ ಬ್ರಹ್ಮರಿಗೆ ಅಭೇದವಿಲ್ಲ. ಜೀವರ ಲಕ್ಷಣ ಮತ್ತು ಬ್ರಹ್ಮರ ಲಕ್ಷಣ ಅಜಗಜಾಂತರ ವಿರುದ್ಧ ರೀತಿಯಲ್ಲಿ ಇದೆ ಎಂಬುದನ್ನು ನಾವು ತಿಳಿಯಬಹುದು. ಎಲ್ಲ ಕಡೆ ಅಂಟಿಸಿಕೊಂಡು ಹೋಗುವ ಜೀವರು, ಎಲ್ಲ ಕಡೆ ಇದ್ದರೂ ಅಂಟಿಸಿಕೊಳ್ಳದೇ ಇರುವ ಭಗವಂತ. ಇದು ಅತ್ಯಂತ ವಿಲಕ್ಷಣವಾದ ಲಕ್ಷಣ, ಭಗವಂತನ ಲಕ್ಷಣ. ಈ ಲಕ್ಷಣ ಯಾವ ಜೀವರಿಗೂ ನಾವು ಕಾಣಲು ಸಾಧ್ಯವಿಲ್ಲ. ಆದ್ದರಿಂದಲೇ ಎಲ್ಲ ದೇವತೆಗಳನ್ನು ಅಭಿಮಾನಿಗಳು ಅಂತ ನಾವು ಕರೆಯುತ್ತೇವೆ. ಲಕ್ಷ್ಮೀದೇವಿಯೂ ಸಹ ಪ್ರಕೃತಿಗೆ ಅಭಿಮಾನಿಯಾಗಿದ್ದಾಳೆ. ಬ್ರಹ್ಮದೇವರು ನಮ್ಮ ಸ್ವರೂಪ ಜೀವಕ್ಕೆ ಅಭಿಮಾನಿಗಳಾಗಿದ್ದಾರೆ. ವಾಯುದೇವರು ನಮ್ಮ ಜ್ಞಾನ, ಇಚ್ಛಾಕೃತಿ, ಪ್ರಯತ್ನ ಮುಂತಾದವುಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಸರಸ್ವತೀ ದೇವಿ ವಾಗಭಿಮಾನಿಯಾಗಿದ್ದಾಳೆ, ಬುದ್ಧಿಗೆ ಅಭಿಮಾನಿಯಾಗಿದ್ದಾಳೆ. ಭಾರತೀ ದೇವಿ ಮನಸ್ಸಿಗೆ ರುದ್ರದೇವರು, ವಾಕ್ಗೆ ಉಮಾದೇವಿಯರು. ಹೀಗೆ ಹೇಳುತ್ತಾ ಹೋದರೆ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಅಭಿಮಾನಿಗಳೇ ಆಗಿದ್ದಾರೆ. ಆಯಾ ಪದಾರ್ಥಗಳಿಗೆ ಸಂಬಂಧವನ್ನು ಹಚ್ಚಿಕೊಂಡಿದ್ದಾರೆ ಎಂದರ್ಥ. ಆದ್ದರಿಂದ ಇವರೆಲ್ಲ ಅಭಿಮಾನಿಗಳು ಎಂಬ ಶಬ್ದ ಎಲ್ಲಿ ಪ್ರಯೋಗವಾಗಿದೆಯೋ ಅದು ಕೇವಲ ಜೀವರು. ಭಗವಂತನಿಗೆ ಯಾವ ಕಾಲದಲ್ಲಿಯೂ ಎಲ್ಲಿಯೂ ಅಭಿಮಾನ ಎಂಬುದು ಇಲ್ಲ. ಆದ್ದರಿಂದ ಭಗವಂತನನ್ನು ಅಭಿಮಾನಿ ಎಂದು ಕರೆಯಬಾರದು. ಹಾಗಾದರೆ ಭಗವಂತನಿಲ್ಲದೆ ಏನೂ ನಡೆಯುವುದೇ ಇಲ್ಲವೆಲ್ಲ. ಪ್ರಕೃತಿಯಲ್ಲಾಗಲಿ, ಬ್ರಹ್ಮನಲ್ಲಾಗಲಿ, ರುದ್ರನಲ್ಲಾಗಲಿ, ಇತರ ದೇವತೆಗಳಲ್ಲಾಗಲಿ ಭಗವಂತನಿರುತ್ತಾನಲ್ಲ, ಅವನನ್ನು ಏನು ಕರೆಯಬೇಕು ಅಂದರೆ ಅವನು ನಾಯಕನಂತೆ ಇರುತ್ತಾನೆ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ಇದನ್ನು ಚೆನ್ನಾಗಿ ಗುರುತಿಸಿದ್ದಾರೆ. ನಾಯಕ ಎಂಬುದನ್ನು ನಿಯಾಮಕ, ನಿತ್ಯವಾಗಿ ನಿರಂತರವಾಗಿ ಇರತಕ್ಕಂಥ ನಾಯಕ, ನಿಯಾಮಕ. ಎಲ್ಲ ದೇವತೆಗಳು, ಮನುಷ್ಯರು ಅಭಿಮಾನಿಗಳು. ಅಭಿಮಾನಿ ಅಂದರೆ ಏನು? ಅದರಲ್ಲಿ ತಮ್ಮ ತನವನ್ನು ಹಚ್ಚಿಕೊಂಡವರು, ಸಂಬಂಧವನ್ನು ಹಚ್ಚಿಕೊಂಡವರು, ಮಾನಸಿಕವಾಗಿ ಹಚ್ಚಿಕೊಂಡವರು, ವಾಚಾ ಸಂಬಂಧ ಇಟ್ಟುಕೊಂಡವರು, ದೈಹಿಕ ಸಂಬಂಧ ಇಟ್ಟುಕೊಂಡವರು, ಹೀಗೆ ಅಭಿಮಾನಿಗಳಾಗುತ್ತಾರೆ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಸಂಬಂಧ ಅಂತಲೂ ಸಹ ಚಿಂತನೆ ನಡೆಸಿದ್ದಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಭಗವಂತನು ಎಲ್ಲಿಯೂ ಅಭಿಮಾನಿ ಶಬ್ದದಿಂದ ವಾಚ್ಯನಾಗುವುದಿಲ್ಲ. ಅಭಿಮಾನಿ ಅಂದರೆ ದೋಷಯುಕ್ತವಾದದ್ದು, ಅಸ್ವತಂತ್ರ ಭಾವವನ್ನು ತೋರಿಸತಕ್ಕಂಥ ಶಬ್ದ ಅಭಿಮಾನಿ. ಆದ್ದರಿಂದ ಯಾವ ಶಾಸ್ತ್ರದಲ್ಲಿಯೂ ಭಗವಂತನಿಗೆ ಅಭಿಮಾನಿ ಎಂದು ತಿಳಿಸುವುದೇ ಇಲ್ಲ. ದೇವತೆಗಳು ಅಂದರೆ ಉತ್ತಮ ದೇವತೆಗಳು ಅಭಿಮಾನಿಗಳಾಗಿದ್ದಾರೆ. ಉತ್ತಮ ವಸ್ತುಗಳಿಗೆ, ನೀಚ ವಸ್ತುಗಳಿಗೆ ನೀಚ ಅಸುರರು ಅಭಿಮಾನಿಗಳಾಗಿದ್ದಾರೆ. ಜೀವರಲ್ಲಿ ಯಾರೂ ಸಹ
ಇಲ್ಲವೇ ಇಲ್ಲ, ಎಲ್ಲರೂ ಅಭಿಮಾನಿಗಳು ಮಾತ್ರ. ಭಗವಂತನೊಬ್ಬನೇ ನಿಯಾಮಕ, ಅವನೊಬ್ಬನೇ ನಾಯಕ. ಅದನ್ನು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಶಬ್ದದಿಂದ ನಾವು ಹಿಂದೆ ತಿಳಿದುಕೊಂಡಿದ್ದೇವೆ. ಈ ನಾಯಕ ಎಂಬ ಪಟ್ಟ ನಿತ್ಯ ನಿರಂತರ ಸತ್ಯವಾದುದು. ಯಾವ ಒಂದು ಕಾಲಕ್ಕೂ ಕ್ಲುಪ್ತವಾದದ್ದಲ್ಲ, ಯಾವ ದೇಶಕ್ಕೂ ಕ್ಲುಪ್ತವಾದದ್ದಲ್ಲ. ಸಕಲ ದೇಶ ಸಕಲ ಕಾಲದಲ್ಲೂ ಇರತಕ್ಕಂಥ ಏಕೈಕ ನಾಯಕ, ಸಾಮ್ರಾಟ್ ಆಗಿರತಕ್ಕಂಥವನು ಭಗವಂತ. ಈ ಗುಣದಿಂದ ಜೀವ ಬ್ರಹ್ಮರಿಗೆ ಅಭೇದವಿದೆ. ಅಭೇದವಿದೆ ಎಂದರೇನರ್ಥ? ಹೊಂದಾಣಿಕೆ ಇದೆ ಭಗವಂತನಿಗೆ. ನಿಯಾಮಕತ್ವದಿಂದ ಅಭೇದವಿದೆ, ಅಭಿಮಾನಿಗಳಿಂದ ಜೀವರಲ್ಲಿ ಅಭೇದವಿದೆ. ಯಾವ ಜೀವರು ನಿಯಾಮಕರಾಗುವುದಿಲ್ಲ, ನಿಯಾಮಕರಂತೂ ಅಭಿಮಾನಿ ಆಗುವುದಿಲ್ಲ. ಆದ್ದರಿಂದ ಜೀವ ಬ್ರಹ್ಮರಿಗೆ ಅಭೇದವಿಲ್ಲ. ಅವರ ಗುಣಗಳು, ಅಭಿಮಾನತ್ವ ಜೀವರಲ್ಲಿ ಮಾತ್ರ ಕೂಡುತ್ತದೆ, ನಿಯಾಮಕತ್ವ ಭಗವಂತನಿಂದ ಮಾತ್ರ ಕೂಡುತ್ತದೆ. ಅಭಿಮಾನತ್ವ ಎಂಬುದು ದೋಷಯುಕ್ತವಾದದ್ದು, ಅಸ್ವತಂತ್ರವಾದದ್ದು. ನಿಯಾಮಕ ಎಂಬತಕ್ಕಂಥದ್ದು ಸ್ವತಂತ್ರವಾದದ್ದು, ಈಶ್ವರನಲ್ಲಿ ಮಾತ್ರ ಕಾಣುವಂಥದ್ದು. ಇದನ್ನು ಈ ಉಪನಿಷತ್ತು ಸ್ಪಷ್ಟವಾಗಿ ನಿಮಗೆ ತಿಳಿಸ್ತಾ ಇದೆ. ಅನ್ನಮಯಾದಿಗಳು ಬ್ರಹ್ಮನಲ್ಲ, ಜೀವನೇ. ಅನ್ನವಿಕಾರವಾದ ಶರೀರವನ್ನು ಪಡೆದುದರಿಂದ ಅವನು ಅನ್ನಮಯನು. ಪ್ರಾಣ, ಮನಸ್ಸು ಇತ್ಯಾದಿ ಉಪಾಧಿಗಳನ್ನು ಹೊಂದಿರುವುದರಿಂದ ಪ್ರಾಣಮಯ, ಮನೋಮಯ ಇತ್ಯಾದಿಯೂ ಆಗಿದ್ದಾನೆ. ಜೀವ ಬ್ರಹ್ಮರಿಗೆ ಅಭೇದ ಇರುವುದರಿಂದ ಬ್ರಹ್ಮಪರವಾದ ವಾಕ್ಯಗಳೆಲ್ಲವನ್ನು ಜೀವನಿಗೂ ಅನ್ವಯಿಸಬಹುದು ಎಂಬ ಶಂಕೆಯನ್ನು ಇಲ್ಲಿ ನಿರಾಕರಿಸಲಾಗಿದೆ. ಈ ಮೇಲೆ ಉದಾಹರಿಸಿದ ಶ್ರುತಿಗಳಲ್ಲಿ ಸ್ಪಷ್ಟವಾಗಿ ಜೀವ ಬ್ರಹ್ಮ ಭೇದಕ ಧರ್ಮಗಳನ್ನು ಹೇಳಲಾಗಿದೆ. ಬ್ರಹ್ಮನಲ್ಲಿ ಯಾರ ಜ್ಞಾನವು ಸ್ಥಿರತೆಯನ್ನು ಪಡೆಯುತ್ತದೆಯೋ ಎಂಬಲ್ಲಿ ಜೀವ ಬ್ರಹ್ಮರಿಗೆ ಜ್ಞಾತೃವ್ಯ ಭಾವವನ್ನು ಹೇಳಿದೆ. ಈ ಆನಂದಮಯನನ್ನು ಹೊಂದುವನು ಎಂಬ ವಾಕ್ಯದಲ್ಲಿ ಮುಕ್ತನಿಗೂ ಬ್ರಹ್ಮನಿಗೂ ಪ್ರಾಪ್ತ್ಯಾಭಾವವನ್ನು ಹೇಳಿದೆ. ಬ್ರಹ್ಮನೊಂದಿಗೆ ಎಲ್ಲ ಸುಖ ಭೋಗ ಅನುಭವಿಸುವನು ಎಂಬ ವಾಕ್ಯವು ಬ್ರಹ್ಮನೊಂದಿಗೆ ಜೀವನು ಎಂದು ಮುಕ್ತ ಬ್ರಹ್ಮರಿಗೆ ಭೇದವನ್ನು ತಿಳಿಸುವುದು. ಆದ್ದರಿಂದ ಜೀವ ಬ್ರಹ್ಮರ ಭೇದ ಉಪನಿಷತ್ತಿಗೆ ಅಭಿಪ್ರೇತವೆಂದು ಭಾವಿಸಿ ಅನ್ನಮಯಾದಿ ಶಬ್ದಗಳಿಗೆ ಜೀವ ಪರತ್ವವನ್ನು ಹೇಳುವುದು ಸಮಂಜಸವಲ್ಲವೆಂದು ಭಾವ. ಆನಂದಮಯ ಭಗವಂತ ಮಾತ್ರ, ಅನ್ನಮಯ, ರಸಮಯ, ವಿಜ್ಞಾನಮಯ, ಮನೋಮಯ ಎಲ್ಲವೂ ಸಹ ಕೋಶರೂಪವಾದ ಭಗವಂತ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಎಂಬ ರೀತಿಯಲ್ಲಿ ವ್ಯೂಹಾತ್ಮಕವಾಗಿ ಭಗವಂತನ ಅವತಾರ ರೂಪವನ್ನು ಚಿಂತಿಸುವಂತೆ ಈ ಮಯಾದಿಗಳು ಭಗವಂತನ ಸ್ವರೂಪಭೂತವಾದ್ದರಿಂದ ಯಾವ ಜೀವರು ಈ ಶಬ್ದದಿಂದ ಕರೆಸಿಕೊಳ್ಳುವುದಿಲ್ಲ ಎಂಬುದು ತಾತ್ಪರ್ಯ. ಈ ಕರೆಸಿಕೊಳ್ಳುವುದಿಲ್ಲ ಎಂಬುದು ಜೀವ ಬ್ರಹ್ಮರಿಗೆ ಅಭೇದವಿಲ್ಲ, ಭೇದವೇ ಇದೆ ಎಂಬುದನ್ನು ತೋರಿಸಿಕೊಳ್ಳುತ್ತದೆ. ಇದು ಸಂಸಾರವಸ್ಥೆಯಲ್ಲಿ ತಿಳಿದುಕೊಳ್ಳಬೇಕಾದ ವಿಷಯ. ಮೋಕ್ಷದಲ್ಲಿ ನಿಯಮಿತವಾಗಿ ಎಲ್ಲ ಜೀವರಿಗೂ ಜ್ಞಾನಿಗಳಾದ್ದರಿಂದ ಎಲ್ಲ ಜೀವರಿಗೆ ಬಾಹ್ಯ ಶರೀರ ಸಂಪರ್ಕವೇ ಇಲ್ಲದಿರುವುದರಿಂದ ಸ್ವರೂಪದಲ್ಲಿ ಚಿದ್ರೂಪರಾಗಿರುವುದರಿಂದ ಅವರಲ್ಲಿ ಭ್ರಾಂತಿ, ಶೋಕ ಯಾವುದಕ್ಕೆ ಜಾಗವೇ ಇಲ್ಲ ಇರುವುದರಿಂದ ತಾವು ನಿಯಮಿತವಾಗಿ ಭಗವಂತನ ಅಧೀನವೆಂದು ನಿಶ್ಚಯವಾಗಿ ತಿಳಿದು ತಾರತಮ್ಯೋಪೇತವಾಗಿ ಉಪಾಸನೆಯನ್ನೇ ಅವರು ಆನಂದ ರೂಪವಾಗಿ ಸುಖರೂಪವಾಗಿ ಮಾಡುತ್ತಾರೆ, ತಿಳಿದುಕೊಳ್ಳುತ್ತಾರೆ.
ಸಂಸಾರವಸ್ಥೆಯಲ್ಲಿ ಮಾತ್ರ ನಮಗೆ ಬಾಹ್ಯ ಶರೀರ ಇದ್ದುದರಿಂದ ಅದು ದೋಷ ರೂಪಕವಾಗಿರುವುದರಿಂದ ಅದು ಅನಿತ್ಯವಾದ ಶರೀರ, ಅನಿತ್ಯವಾದ ತತ್ವವನ್ನು ಹೊಂದಿರುತ್ತದೆ. ಆದರೆ ನಿತ್ಯವಾದ ತತ್ವ ಎಂಬುದು ಅಸ್ವಾತಂತ್ರ್ಯ ತತ್ವ. ಅದು ಮೋಕ್ಷದಲ್ಲಿ ನಿರಂತರವಾಗಿ ಸ್ಪಷ್ಟವಾಗಿ ವ್ಯಕ್ತವಾಗುವುದರಿಂದ ಅಲ್ಲಿ ಜೀವ ಮತ್ತು ಬ್ರಹ್ಮನಿಗೆ ಸ್ಪಷ್ಟವಾದ ಭೇದವನ್ನೇ ಅವರು ಅನುಭವಿಸುತ್ತಾರೆ. ಆದ್ದರಿಂದ ಜೀವ ಬ್ರಹ್ಮನಿಗೆ ಅಭೇದವಿಲ್ಲ ಎಂಬ ಸಾಂಕೇತಿಕವಾಗಿ ಸಂಸಾರಾವಸ್ಥೆಯಲ್ಲಿ ನಾವು ಅದನ್ನು ಅನುಮೋದಿಸಿಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಮೋಕ್ಷದಲ್ಲಿ ಯಾರಿಗೂ ಪಾಠವನ್ನು ಹೇಳತಕ್ಕಂಥ ಪ್ರಮೇಯವೇ ಬರುವುದಿಲ್ಲ. ಎಲ್ಲರೂ ಸಿದ್ಧ ಪುರುಷರಾಗಿ ಈ ವಿಷಯದಲ್ಲಿ ಜೀವ ಬ್ರಹ್ಮರಿಗೆ ಭೇದವನ್ನು ಅತಿ ಸ್ಪಷ್ಟವಾಗಿ ತಿಳಿದುಕೊಂಡಿರ್ತಾರೆ. ಸಂಸಾರಾವಸ್ಥೆಯಲ್ಲಿ ಲೋಪದೋಷಗಳಿಂದ ಅನಾದಿ ಕಾಮಕರ್ಮ ದಶೆಯಿಂದ ಉಂಟಾದ ಬಾಹ್ಯ ಶರೀರ ನಿಮಿತ್ತ ಉಪಾಧಿ ದಶೆಯಿಂದ ಅಭೇದ ಕಲ್ಪನೆಯನ್ನು ಮಾಡಿಕೊಳ್ಳುತ್ತಾರೆ, ಭೇದ ಕಲ್ಪನೆಯನ್ನು ಮಾಡಿಕೊಳ್ಳುತ್ತಾರೆ. ನಿಶ್ಚಿತ ಜ್ಞಾನ ಹೊಂದಿರುವುದಿಲ್ಲ. ಇದು ಎಂದಿಗೆ ನಿಶ್ಚಿತ ಜ್ಞಾನ ಬರುತ್ತದೋ, ಜೀವ ಬ್ರಹ್ಮನಿಗೆ ಅಭೇದವಿಲ್ಲ, ಭೇದವೇ ಇದೆ ಎಂಬ ನಿಶ್ಚಿತ ಜ್ಞಾನ ಬಂದಾಗ ಜೀವನ್ ಮುಕ್ತನಾಗುತ್ತಾನೆ ಎಂಬುದು ತಾತ್ಪರ್ಯ. ಆಗ ಅಕಾಮಹತನಾಗುತ್ತಾನೆ. ತನ್ನ ಅಕಾಮ ಅಂದರೆ ತನಗಿಲ್ಲದ ಕಾಮನೆಯನ್ನು ಯಾರು ಸುಟ್ಟುಕೊಳ್ಳುತ್ತಾರೋ ಅಂದರೆ ಬಿಟ್ಟು ಬಿಡುತ್ತಾರೋ ಅಕಾಮಹತರಾಗುತ್ತಾರೋ. ಸ್ವರೂಪವನ್ನು ಮಾತ್ರ ವ್ಯಕ್ತವಾಗಿರುವ ಸ್ಥಿತಿಯೇ ಅಕಾಮಹತ ಎಂಬುದು. ಸ್ವರೂಪದ ಜೊತೆಯೊಂದಿಗೆ ಬಾಹ್ಯ ಶರೀರವನ್ನು ಇದ್ದಾಗ ಎಲ್ಲರೂ ಅಕಾಮಹತರಾಗುವುದೇ ಇಲ್ಲ. ಅದು ದೋಷದಿಂದಲೇ ಕೂಡಿರುತ್ತಾರೆ. ಆದ್ದರಿಂದ ಸಂಸಾರಾವಸ್ಥೆಯಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ, ದುಃಖ ಸ್ಪರ್ಶರಾಗಿದ್ದಾರೆ. ರಮಾದೇವಿ ಮಾತ್ರ ನಿತ್ಯ ಮುಕ್ತಳಾದ್ದರಿಂದ ಅವಳಿಗೆ ದುಃಖದ ಸ್ಪರ್ಶವೂ ಇರುವುದಿಲ್ಲ, ಕೇವಲ ಸ್ವಾತಂತ್ರ್ಯಳಾಗಿರುತ್ತಾಳೆ. ರಮಾ ಬ್ರಹ್ಮಾದಿಗಳು ಅತಿ ಉತ್ಕೃಷ್ಟವಾದ ದೇವತೆಗಳಾದ್ದರಿಂದ ಬ್ರಹ್ಮದೇವರಿಗೆ 100 ಜನ್ಮದ ಹಿಂದೆಯೇ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿದ್ದರಿಂದ ಅವರಿಗೂ ಸಹ ಅಜ್ಞಾನ ಎಂಬುದು ಇರುವುದಿಲ್ಲ, ಶೋಕ ಭಯ ಎಂಬುದು ಇರುವುದಿಲ್ಲ. ಆದರೆ 4 ಬಾರಿಯ ಭಯವಿದ್ದಂತೆ ಶೋಕವಿದ್ದಂತೆ ವ್ಯಕ್ತಪಡಿಸುವುದು. ಯಾಕೆಂದರೆ ನಾನು ರಮಾದೇವಿಯಿಂದ ಭಿನ್ನನಾಗಿದ್ದೇನೆ. ರಮಾದೇವಿ ನಿತ್ಯ ಮುಕ್ತಳು, ನಾನು ಮುಕ್ತರಾಗಿಲ್ಲ. ಇದನ್ನು ತಿಳುಕೋಸ್ಕರವಾಗಿ ಋಜುಗಣಸ್ಥನಾಗಿದ್ದರು, ಅಕಣಶ್ಮನಾದರೂ ಸಹ ಬ್ರಹ್ಮದೇವರು ಶೋಕಪಟ್ಟಂತೆ, ಭಯಪಟ್ಟಂತೆ, ಅಜ್ಞಾನವನ್ನು ತೋರಿಸಿಕೊಂಡಂತೆ ತೋರಿಸುತ್ತಾರೆ ಹೊರತು ವಸ್ತುಸ್ಥಿತಿಯಲ್ಲಿ ಬ್ರಹ್ಮದೇವರಿಗೆ ಅಜ್ಞಾನ ಭಯ ಶೋಕ ಇಲ್ಲ. ಅವರು ಅಕಣಶ್ಮರು. ಅವರಿಗೆ ನಿದ್ದೆಯೇ ಇಲ್ಲದೆ ಇರುವುದರಿಂದ ಯಾವ ದೋಷವೂ ಸಹ ಅಂಟುವುದಿಲ್ಲ. ಸದಾ ಜಾಗೃತರಾಗಿ ಭಗವಂತನ ಜ್ಞಾನದಲ್ಲೇ ಇರುವುದರಿಂದ ಭಗವಂತನ ಜ್ಞಾನ ಎಂಬುದೇ ಬಹುದೊಡ್ಡ ಅಸ್ತ್ರವಾಗಿರುವುದರಿಂದ ಭಗವಂತನ ಸ್ಮರಣೆ ಇಲ್ಲದೇ ಇದ್ದಾಗ ಮಾತ್ರ ದೋಷಪೂರಿತವಾಗಿ ದುಃಖಾದಿಗಳಿಗೆ ಆಸ್ಪದ ಉಂಟು. ದೇವರ ಸ್ಮರಣೆ ನಿರಂತರವಾಗಿದ್ದಾಗ ಯಾವ ದೋಷಕ್ಕೂ ಅವಕಾಶವಿಲ್ಲ. ಇದನ್ನು ಬ್ರಹ್ಮದೇವರು ರಮಾದೇವಿಯಿಂದ ಕೋಟಿಗಳಿಂದ ನೀಚನಾಗಿದ್ದೇನೆ ಎಂಬುದನ್ನು ತೋರಿಸಿಕೊಳ್ಳಲು ಮಾತ್ರ ತಮ್ಮ ಚತುರ್ಭಾಗದಲ್ಲಿ 4 ಬಾರಿ ಭಯವನ್ನು ಶೋಕವನ್ನು ತೋರಿಸಿಕೊಂಡಿರುತ್ತಾರೆ ಎಂಬುದು ಶಾಸ್ತ್ರ ಪ್ರಮೇಯವಾಗಿದೆ. ಒಟ್ಟಿನಲ್ಲಿ ನಾವು ತಿಳಿಯಬೇಕಾದ ಏನು, ಜೀವ ಬ್ರಹ್ಮರಿಗೆ ಅಭೇದವಿಲ್ಲ, ಭೇದವೇ ಇದೆ. ಸಂಸಾರಾವಸ್ಥೆಯಲ್ಲಿ ಕ್ಷುಪ್ತವಾಗಿರುತ್ತದೆ. ಅದು
ಶಕ್ತಾತ್ಮನವಿದ್ದರೂ ವ್ಯಕ್ತಾತ್ಮನವಾಗಿ ಭ್ರಮೆಯಿಂದ ಸ್ಪಷ್ಟವಾಗಿರುವುದಿಲ್ಲ. ಮೋಕ್ಷದಲ್ಲಿ ಅತಿ ಸ್ಪಷ್ಟವಾಗುತ್ತದೆ ಎಂಬ ವಿವೇಕವನ್ನು ತೈತರಿಯ ಉಪನಿಷತ್ತಿನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಶ್ರೀಮದಾನಂದ ಅತಿ ಸ್ಪಷ್ಟವಾಗಿ ನಮಗೆ ವಿವರಿಸಿದ್ದಾರೆ. ಇದನ್ನು ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ ಎಂದು 10 ಜನ ವರದನ್ನು ಉಚ್ಚರಿಸುವುದರಿಂದ ವರದರ ಸಾಧನೆಯ ಕ್ರಮದಲ್ಲಿ ಭಿನ್ನತೆ ಇದೆ. ಅಕ್ರೂರ ಮಾಡಿದ ಸಾಧನೆಯಂತೆ ಅಂಬರೀಷ ಮಾಡಿಲ್ಲ. ಆದರೆ ಅದು ನ್ಯೂನ ಅಂತ ಹೇಳುವಂತಿಲ್ಲ. ಎಲ್ಲರೂ ಸಮಾನವಾಗಿ ಜೀವ ಬ್ರಹ್ಮರಿಗೆ ಅಭೇದವಿಲ್ಲ ಎಂಬುದನ್ನು ಅವರವರ ಮಾರ್ಗದಿಂದಲೇ ಅತಿ ಸ್ಪಷ್ಟವಾಗಿ ತಿಳಿದುಕೊಂಡರು. ತಮ್ಮ ಚರ್ಮ ಶರೀರದಲ್ಲಿ ಜಡಭರತರಂತೆ ಸಕಲವೂ ಬ್ರಹ್ಮಮಯವಾಗಿದೆ, ಬ್ರಹ್ಮನಿಂದಾವೃತವಾಗಿದೆ. ತೇನ ತ್ಯಕ್ವೇನ ಭುಂಜೀತಾಮಾಗೃತ ಕಸ್ವಚಿತ್ತರಂ ಎಂಬ ವಿಶೇಷ ಆದೇಶವನ್ನು ಶತಶಃ ಪರಿಪಾಲನೆ ಮಾಡಿದವರಿಗೆ ವರದರು ಎಂದು ಹೆಸರು. ಶ್ರುತಿ ಸ್ಮೃತಿ ಹರೇರಾಜ್ಞಾ ಎಂಬುದು ಎಲ್ಲ ಜೀವರು, ಸಾಧಕ ಜೀವರು ಶತಾಂಶವಾಗಿ ಪೂರ್ಣವಾಗಿ ನಾವು ಒಳಪಡಬೇಕು ಮತ್ತು ಆರಾಧಿಸಬೇಕು. ಅದರ ಜ್ಞಾನವನ್ನು ಪಡೆದುಕೊಳ್ಳೋಕ್ಕೋಸ್ಕರ ನಾವು ಶಾಸ್ತ್ರವನ್ನು ಓದುತ್ತೇವೆ, ಗುರುಗಳ ಅನುಗ್ರಹ ಸಂಪಾದನೆ ಮಾಡುತ್ತೇವೆ. ಇಷ್ಟಾದರೂ ಸಹ ಭಗವಂತನ ಅನುಗ್ರಹ ಎಂಬುದು ಶ್ರುತಿ ಮತ್ತು ಸ್ಮೃತಿ ಎಂಬುದು ಜಡರೂಪವಾಗಿದ್ದರೂ ಭಗವಂತನ ಅನುಗ್ರಹ ಚೇತನ ರೂಪವಾಗಿರುವುದರಿಂದ ಭಗವಂತನು ಸಂಕಲ್ಪ ಮಾಡಬೇಕು. ಅಂದರೆ ಆ ಸಂಕಲ್ಪ ಎಂಬುದು ಯಾವ ಒಂದು ಬಲಾತ್ಕಾರದಿಂದ ಆಗುವುದಿಲ್ಲ. ಅವನು ಸ್ವತಂತ್ರವಾದ ವ್ಯಕ್ತಿಯಾದ್ದರಿಂದ ಅವನು ಯಾವಾಗ ನಮ್ಮಲ್ಲಿ ಕನಿಕರವನ್ನು ತೋರಿಸುತ್ತಾನೋ, ಅನುಗ್ರಹವನ್ನು ಮಾಡುತ್ತಾನೋ, ಆಗಲೇ ಆ ಜೀವರು ಮುಕ್ತರಾಗುತ್ತಾರೆ. ಯಾವ ಜೀವರು ಭಗವಂತನ ಅನುಗ್ರಹವನ್ನು ಆಗ್ರಹದಿಂದ ಪಡೆದುಕೊಳ್ಳಲಾರರು ಎಂಬ ಮುಖ್ಯ ಸಂದೇಶವನ್ನು ತೈತಿರಿಯ ಉಪನಿಷತ್ತಿನಿಂದ ನಾವು ತಿಳಿಯಬೇಕು. ಇದನ್ನು 10 ಜನ ವರದರಿಂದಲೂ ತಿಳಿದುಕೊಳ್ಳಬೇಕು. ಅಕ್ರೂರ ಮಾಡಿದ ಸೇವೆಯಿಂದ ಕೃಷ್ಣ ಅನುಗ್ರಹಿತನ ಮಾಡಿದ, ಅಂಬರೀಷನು ಮಾಡಿದ ಸೇವೆಯಿಂದ ಭಗವಂತ ಅನುಗ್ರಹಿತನಾದ. ಆದರೆ ಅಕ್ರೂರರು ಮತ್ತು ಅಂಬರೀಷನು ಮಾಡಿದ ಕ್ರಿಯೆಗಳು ಒಂದೇ ಥರವಲ್ಲ, ಬೇರೆ ಬೇರೆ ಥರವಾದದ್ದು. ಆದರೆ ಜಯ ಮಾತ್ರ ಭಗವಂತನ ಅನುಗ್ರಹವಾದದ್ದು. ಹೇಗೆ? ಈ ರೂಪದಿಂದ ಅಕ್ರೂರ ಕೃಷ್ಣನ ಸಾಕ್ಷಾತ್ಕಾರವನ್ನು ಕಂಡಿದ್ದು, ಮುಚುಕುಂದರು ತಮ್ಮ ಹರಿದಿನ ವ್ರತದಲ್ಲಿ ವಿಶೇಷಾಕಾರವಾಗಿ ನಿಶ್ಚಲತೆಯನ್ನು ಪಡೆದುಕೊಂಡಿದ್ದು, ದೇವತೆಗಳಿಗೆ ಸಹಾಯ ಮಾಡಿದ್ದಾದರೂ ಸಹ ಭಗವಂತನನ್ನು ಕಾಣಲು ಅವರ ನಿಶ್ಚಿತವಾದ ಬುದ್ಧಿಯೇ ಮುಚುಕುಂದರಾಜನಿಗೆ ಕೃಷ್ಣನ ಅನುಗ್ರಹವಾಯಿತು. ಅವನು ಗುಹೆಯಲ್ಲಿ ಮಲಗಿದ್ದರೂ ಸಹ ಮುಚುಕುಂದನನ್ನು ಕೃಷ್ಣ ಬಂದು ಅನುಗ್ರಹಿಸಿದ. ಏಕೆಂದರೆ ದೇವತೆಗಳಿಗೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡಿ ತನ್ನ ತನು ಮನಧನವನ್ನು ಸಂಪೂರ್ಣವಾಗಿ ಒಪ್ಪಿಸಿದ್ದನು. ಹೀಗೆ ನಾವು 10 ಜನರೂ ಸಹ ವಿವಿಧ ರೀತಿಯಲ್ಲಿ ನಾವು ಕಂಡುಕೊಳ್ಳಬಹುದು. ಇವರೆಲ್ಲರೂ ಕಂಡುಕೊಂಡಿದ್ದು ಏನು? ಜೀವ ಬ್ರಹ್ಮರಲ್ಲಿ ಅಭೇದವಿಲ್ಲ, ಭೇದವಿದೆ. ಒಬ್ಬರ ಅಭಿಮಾನಿತ್ವ, ಇನ್ನೊಬ್ಬ ನಿಯಾಮಕತ್ವ, ಅಕಾಮಹತತ್ವ, ಕಾಮ ಇರತಕ್ಕಂಥದ್ದು ಎಂಬುದನ್ನು ತಿಳಿದುಕೊಳ್ಳಬೇಕು. ಇಂತಹ ಶ್ರೇಷ್ಠ ಜ್ಞಾನವನ್ನು ಉಪದೇಶ ಮಾಡಿದ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತಿ ನಮ ಮುಕ್ತಿವಿದೆ ಮಹೇದೇಳಿ.
ಇಂತಹ ಶ್ರೇಷ್ಠ ಜ್ಞಾನ ಬರುವುದಕ್ಕೆ ಕಾರಣವಾದದ್ದು ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಳ ಅನುಗ್ರಹ ರೂಪವನ್ನು ಚಿಂತಿಸಿ ಅವರು ಸ್ಮರಿಸಬೇಕು. ತಂದೆ ತಾಳಿ ಇರುವಿಗೆ ನೆರವಾದ ಗುರು ಹಿರಿಯರನ್ನು ಸ್ಮರಿಸಿ ಅವರನ್ನು ಚಿಂತಿಸಬೇಕು, ಧ್ಯಾನಿಸಬೇಕು, ಪೂಜಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೃತಿಯನ್ನು ನಡೆಸುವುದರಿಂದ ಆ ತತ್ವಾಭಿಮಾನಿಗಳ ಪ್ರಸಾದವೇ ನಮಗೆ ಈ ಸುಜ್ಞಾನ ಬಂದಿರುವುದು. ಆದ್ದರಿಂದ ಅವರ ವಿಶೇಷವಾದ ಅನುಗ್ರಹವನ್ನು ನಾವು ಚಿಂತಿಸಬೇಕು. ದೇವತೆಗಳಲ್ಲಿ ಅತಿ ಶ್ರೇಷ್ಠನಾದ ವಾಯುದೇವರು ಜೀವೋತ್ತಮರಾಗಿ ವಿಷ್ಣುವಿನ ಆಜ್ಞೆಯಂತೆ ಎಲ್ಲ ಕಡೆ ಜ್ಞಾನವನ್ನು ಪ್ರಸಾರ ಮಾಡಿ ನಮ್ಮಲ್ಲೂ ನಿಂತು ಭಗವದ್ ಧ್ಯಾನವನ್ನು ಮಾಡಿಸುವುದರಿಂದ ಭಗವತ್ ಪ್ರಸಾದವನ್ನು ಪಡೆದುಕೊಳ್ಳುವ ಮಾರ್ಗವನ್ನು ತೋರಿಸುವುದರಿಂದ ಅವರಿಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಬೇಕು. ಏಕೆಂದರೆ ಅವರು ಮೂಲ ಗುರುಗಳು, ಮುಖ್ಯ ಗುರುಗಳು, ರುಜುಗಣಸ್ಥರು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಇವರೆಲ್ಲರೂ ಜೀವರು. ಭಗವಂತ ಜೀವನಲ್ಲ, ಅಂದರೆ ಅವನು ಈಶನು. ಜೀವರಿಗೂ ಮತ್ತು ಈಶನಿಗೂ ಅಭೇದವಿಲ್ಲ, ಭೇದವೇ ಇದೆ. ಅವನು ಅಸ್ವತಂತ್ರರು, ಇವರು ಸ್ವತಂತ್ರನಾದವ. ಅವರ ಕಾಮಹತರು ಭಗವಂತ. ಇವರೆಲ್ಲರೂ ಅನಂತ ಕಾಮ ಉಳ್ಳವರು ಆಗಿದ್ದರು ಒಂದು ಕಾಲದಲ್ಲಿ ಅರ್ಥ. ಇವರ ಅಭಿಮಾನಿಗಳು ನಿಯಾಮಕತ್ವ. ಈ ರೀತಿಯನ್ನು ತಿಳಿದುಕೊಂಡಾಗ ಬಿಂಬ ಸಕಲರಲ್ಲೂ ನಿಯಾಮಕನಾಗಿಯೇ ಅಭಿಮಾನಿ ದೇವತೆಗಳಿಂದ ನಮಗೆ ಅನುಗ್ರಹ ಮಾಡಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಆದ್ದರಿಂದ ಇದು ಬಿಂಬೋಪಾಸನೆ ಎನಿಸಿಕೊಳ್ಳುತ್ತದೆ. ಬಿಂಬನೇ ಎಲ್ಲರಲ್ಲೂ ಆದೇಶವನ್ನು ಕೊಟ್ಟು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ನಮ್ಮ ಗುರಿ ಎಲ್ಲಿರಬೇಕು? ನಮ್ಮ ಬಿಂಬನಲ್ಲಿರಬೇಕು. ನಮ್ಮ ಸಜ್ಜೆ ಇಂದ್ರಿಯಗಳು ಕಣ್ಣಿನಿಂದ ನೋಡಿದೆ, ಕೈಯಿಂದ ಮಾಡಿದೆ, ಕಿವಿಯಿಂದ ಕೇಳಿದೆ. ಅಂದರೆ ಕಿವಿಯಲ್ಲಿ ಕಿವಿಯಾಗಿ, ಕಣ್ಣಲ್ಲಿ ಕಣ್ಣಾಗಿ, ಬಾಯಿಯಲ್ಲಿ ಬಾಯಿಯಾಗಿ ಇರತಕ್ಕಂತಹ ದೇವತೆಗಳು, ಅವರಲ್ಲಿ ನಿಯಾಮಕನಾಗಿರ್ತಕ್ಕಂಥ ಭಗವಂತ, ಅವನೇ ನಮ್ಮ ಬಿಂಬ ರೂಪ. ಆದ್ದರಿಂದ ಬಿಂಬನನ್ನು ನಾವು ಸದಾ ಪೂಜಿಸಬೇಕು. ಬಿಂಬನನ್ನು ನಾವು ಸದಾ ಗುರುತಿಸಬೇಕು. ಪ್ರತಿ ಕ್ರಿಯೆಯಲ್ಲೂ ಸಹ ಬಿಂಬನ ಕ್ರಿಯೆ ಎಂದು ತಿಳಿದುಕೊಳ್ಳಬೇಕು. ಬಿಂಬನ ಕ್ರಿಯೆ ಆದ ಮೇಲೆಯೇ ಪ್ರತಿಬಿಂಬನ ಕ್ರಿಯೆ ಆಗುತ್ತದೆ ಎಂಬುದು ಲೋಕರೂಢಿಯನ್ನು ಶಾಶ್ವತವಾಗಿ ನಾವು ತಿಳಿದುಕೊಂಡಿರಬೇಕು. ಆದ್ದರಿಂದ ಇದು ಬಿಂಬೋಪಾಸನೆ. ಇಂತಹ ಬಿಂಬನೇ ಸಕಲರಲ್ಲೂ ಇರುವುದರಿಂದ ಅನಂತ ಬಿಂಬರನ್ನು ಸೇರಿಸಿದಾಗ ಅದು ವಿಶ್ವೋಪಾಸನೆ ಎನಿಸಿಕೊಳ್ಳುತ್ತದೆ. ಬಿಂಬೋಪಾಸನೆಯು ವಿಶ್ವೋಪಾಸನೆಗೆ ಮಾರ್ಗವನ್ನು ಕೊಡುತ್ತದೆ. ವಿಶ್ವೋಪಾಸನೆ ಮಾಡಿದಾಗ ವಿಶ್ವನಾಥನ ಪ್ರಜ್ಞೆ, ಜಗನ್ನಾಥನ ಪ್ರಜ್ಞೆಯೊಂದಿಗೆ ವಿಶ್ವನಾಥನ ಪ್ರಜ್ಞೆ ನಮಗೆ ಜಾಗೃತವಾಗುತ್ತದೆ. ಆಗ ವಿಶ್ವನಾಥನು ಅನುಗ್ರಹ ಮಾಡುತ್ತಾನೆ. ಈ ಅನುಗ್ರಹ ಮಾಡುವುದಕ್ಕೆ ಜಗನ್ನಾಥ ಮತ್ತು ವಿಶ್ವನಾಥ, ಇದನ್ನು ನಾವು ವಿಶೇಷಾಕಾರವಾಗಿ ತಿಳಿಯಬೇಕು. ಈ ತಿಳಿದುಕೊಂಡಾಗ ಭಗವಂತ ನಮಗೆ ಅನುಗ್ರಹಿಸುತ್ತಾನೆ. ಏಕೆಂದರೆ ಭಗವಂತನೇ ತಾನೇ ಹೇಳಿಕೊಂಡಿದ್ದಾನೆ, ನನ್ನನ್ನು ಯಾರು ವಿಶ್ವನಾಥ ಎಂದು ತಿಳಿಯುತ್ತಾರೋ, ನಾನೇ ಜಗನ್ನಾಥ ಎಂದು ತಿಳಿಯುತ್ತಾರೋ ಅವರಿಗೆ ನಾನು ಅನುಗ್ರಹಿಸುತ್ತೇನೆ ಎಂದು ದೇವರೇ ತನ್ನನ್ನು ತಾನು ಹೇಳಿ ತನ್ನ ಪ್ರತಿಜ್ಞೆಗೆ ತಾನು ಬದ್ಧನಾಗಿರುವುದರಿಂದ ನಾವು ಈ ವಾಕ್ಯವನ್ನು ಹೇಳಬಹುದು. ಭಗವಂತ ತೃಪ್ತನಾಗುತ್ತಾನೆ, ಅವನು ಅನುಗ್ರಹ ಮಾಡುತ್ತಾನೆ ಎಂದು ಹೇಳಬಹುದು. ಆದರೂ ಸಹ ಅದು ಭಗವಂತ ಸ್ವಾತಂತ್ರ್ಯತೆಯನ್ನು ನಾವು ಪ್ರಶ್ನಿಸುತ್ತಿಲ್ಲ. ಭಗವಂತ ಸ್ವತಂತ್ರನಾಗಿ ಚಿಂತಿಸುತ್ತಾನೆ. ಅವನಿಗೆ ಎಲ್ಲ ಜೀವರ ಯೋಗ್ಯತೆ ಗೊತ್ತು. ಯಾವ ಕಾಲಕ್ಕೆ ಏನು ಬುದ್ಧಿ ಕೊಟ್ಟು ಅನುಗ್ರಹಿಸಬೇಕು ಎಂಬುದು ಅತಿ ಸ್ಪಷ್ಟವಾಗಿ ತಿಳಿದಿರತಕ್ಕಂಥವನು ಭಗವಂತ. ಆದರೂ ಅವನಿಗೆ ಈ ಎಲ್ಲ ಸ್ಮರಣೆಯನ್ನು ಮಾಡುತ್ತಾ ನಾವು ಎಲ್ಲ ಜೀವರು ಏನು ಮಾಡಬಹುದು? ಭೂಯಿಷ್ಟಾಂತೆ ನಮ್ಮ ಉಕ್ತಿವಿದೇಮ, ಭೂಯಿಷ್ಟಾಂತೆ ನಮ್ಮ ಉಕ್ತಿವಿದೇಮ, ಭೂಯಿಷ್ಟಾಂತೆ ನಮ್ಮ ಉಕ್ತಿವಿದೇಮ ಎಂದು ವಿನಮ್ರವಾಗಿ ನಮಿಸಬೇಕು.
ಇದೇ ನಾವು ಮಾಡಬಹುದಾದಂಥ ಕರ್ತವ್ಯ. ಅದರಿಂದ ಭಗವಂತ ಸುಪ್ರೀತನಾಗುತ್ತಾನೆ, ಅನುಗ್ರಹ ಮಾಡುತ್ತಾನೆ ಎಂಬುದು ಭಗವಂತನ ಸಂಕಲ್ಪವಾಗಿದೆ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಶ್ರೀಕೃಷ್ಣಾರ್ಪಣಮಸ್ಸು. ಇದು ತೈತರಿಯ ಉಪನಿಷತ್ತಿನ ಮಂತ್ರದಿಂದ ಒದಗಿ ಬಂದ ವಿಶೇಷವಾದ ಚಿಂತನೆ ಕ್ರಮವಾಗಿದೆ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಶ್ರೀಕೃಷ್ಣಾರ್ಪಣಮಸ್ಸು. ಹರಿ ಓಂ, ಹರಿ ಓಂ, ಹರಿ ಓಂ.